ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯಾದ್ಯಂತ ಗಣೇಶ ಚತುರ್ಥಿಯ ಸಂಭ್ರಮ. ವಿಘ್ನ ವಿನಾಶಕನಿಗೆ ಮನೆಗಳಲ್ಲೂ ಭರ್ಜರಿ ಸ್ವಾಗತ. ಬೆಳಗ್ಗೆಯಿಂದ ದೇವಸ್ಥಾನಗಳಿಗೂ ಹೋಗಿ ದರ್ಶನ ಪಡೆಯುತ್ತಿರುವ ಭಕ್ತರು. ಹುಬ್ಬಳ್ಳಿಯ ವಿವಾದಿತ ಈದ್ಗಾ ಮೈದಾನದಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಕೌಂಟ್ಡೌನ್. ಶ್ರೀರಾಮನ ಅವತಾರದಲ್ಲಿ ಗಣಪನ ದರ್ಶನ. 3000 ಮಠದಿಂದ ಗಣೇಶ ಮೂರ್ತಿ ಭರ್ಜರಿ ಮೆರವಣಿಗೆ. ಸಾವಿರ ವಿದ್ಯಾರ್ಥಿಗಳಿಂದ ಸಾಮೂಹಿಕ ಬೃಹತ್ ವಿನಾಯಕನ ಆಕೃತಿ ರಚನೆ. 2 ಎಕರೆ ಶಾಲಾ ಮೈದಾನದಲ್ಲಿ ಮೂಡಿದ ವಿನಾಯಕ. ಕೊಪ್ಪಳದ ಶ್ರೀರಾಮನಗರದ ವಿದ್ಯಾನಿಕೇತನ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ಗಣೇಶನ ರಚನೆ. ಬೆಂಗಳೂರಿನಲ್ಲಿ ಗಣೇಶೋತ್ಸವಕ್ಕೆ ಪೊಲೀಸ್ ಬಿಗಿ ಭದ್ರತೆ. ಯಾವುದೇ ಅಹಿತಕರ ಘಟನೆ ಆಗದಂತೆ ಮುನ್ನೆಚ್ಚರಿಕಾ ಕ್ರಮ. 3 ಮಾದರಿಯಲ್ಲಿ ಬಂದೋಬಸ್ತ್ ಮಾಡಿರುವ ಪೊಲೀಸರು. ಕೆಡಿ ಸಿನಿಮಾ ಶೂಟಿಂಗ್ ಸೆಟ್ನಲ್ಲೂ ಹಬ್ಬದ ಸಂಭ್ರಮ. ಗಣೇಶನ ಕೂರಿಸಿ ಅದ್ದೂರಿಯಾಗಿ ಆಚರಣೆ. ಕುಣಿದು ಕುಪ್ಪಳಿಸಿದ ಧ್ರುವ ಸರ್ಜಾ, ಜೋಗಿ, ಪ್ರೇಮ್, ರಮೇಶ್, ಅರವಿಂದ್. ಕೋವಿಡ್ ಪರಿಸ್ಥಿತಿ ಒಬ್ಬರಲ್ಲ, ಇಡೀ ಸರ್ಕಾರ ನಿರ್ವಹಿಸಿತ್ತು. ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಗೆ ಬಿಜೆಪಿ ನಾಯಕರ ಅಸಮಾಧಾನ. ಇದರಲ್ಲಿ ನಾವೇನು ಮಾಡಿದ್ದೇವೆ ಎಂದು ಮಾಜಿ ಸಚಿವರು ಗರಂ. ರಾಹುಲ್ ಗಾಂಧಿ ಭೇಟಿ ಬಳಿಕ ಸಾಹುಕಾರ್ ಅಭಿಮಾನಿಗಳಲ್ಲಿ ಹುರುಪು. ಸತೀಶ್ ಮುಂದಿನ ಸಿಎಂ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಸಂಭ್ರಮ. ಅತ್ತ ಜಾರಕಿಹೊಳಿ ಫುಲ್ ಸೈಲೆಂಟ್. ಖರ್ಗೆ ಕುಟುಂಬದ ವಿರುದ್ಧ ಕೆಎಡಿಬಿ ನಿಗಮದ ಸಿಎ ನಿವೇಶನ ಪಡೆದ ಆರೋಪ. ಬಿಜೆಪಿಯು ದಲಿತಾಸ್ತ್ರ ಪ್ರಯೋಗಕ್ಕೆ ರೆಡಿ. ಹೈಕಮಾಂಡ್ ಸೂಚನೆಯನ್ವಯ ಛಲವಾದಿ ನಾರಾಯಣ ಸ್ವಾಮಿ ಮೂಲಕ ಕೌಂಟರ್. ಕಲ್ಯಾಣ ಕರ್ನಾಟಕದತ್ತ ಈಗ ಕಾಂಗ್ರೆಸ್ ಸರ್ಕಾರದ ಚಿತ್ತ. ಕಲಬುರಗಿಯಲ್ಲಿ ನಡೆಯಲಿದೆ 2ನೇ ಸಚಿವ ಸಂಪುಟ ಸಭೆ. ಸೆಪ್ಟೆಂಬರ್ 17ಕ್ಕೆ ಸಿಎಂ ಜನಸ್ಪಂದನ ಕಾರ್ಯಕ್ರಮವು ಆಯೋಜನೆ. ಜಲಪಾತೋತ್ಸವ ನೆಪದಲ್ಲಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲು ಪ್ಲಾನ್. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜೆಡಿಎಸ್ ಗಂಭೀರ ಆರೋಪ. ಸಿಎಂಗೆ ಕಪ್ಪು ಪಟ್ಟಿ ಪ್ರದರ್ಶನದ ಎಚ್ಚರಿಕೆ. ಎಚ್ಎಂಟಿ ಕಾರ್ಖಾನೆ ಪುನಶ್ಚೇತನಕ್ಕೆ ಕೇಂದ್ರ ಸಚಿವರ ಪ್ಲಾನ್. ಕೇಂದ್ರದಿಂದ 300 ಕೋಟಿ ಹೂಡಿಕೆ ಮಾಡಿಸೋಕೆ ನಿರ್ಧಾರ. ಎಲ್ಲಾ ಸಂಸದರಿಗೂ ಎಚ್ಎಂಟಿ ವಾಚ್ ಗಿಫ್ಟ್ ನೀಡೋಕೆ ಕುಮಾರಸ್ವಾಮಿ ತಯಾರಿ. ಮತ್ತೊಂದು ಬೇಡಿಕೆ ಈಡೇರಿಸಿದ ಜೈಲಧಿಕಾರಿಗಳು. ದರ್ಶನ್ ಸೆಲ್ಗೆ ಟಿವಿ ಅಳವಡಿಕೆ. ಜೈಲು ನಿಯಮದ ಪ್ರಕಾರ ಟಿವಿ ನೀಡಿದ ಸಿಬ್ಬಂದಿ. ಕೊಲೆಗೂ ಮುನ್ನ, ಕೊಲೆ ನಂತರ ದರ್ಶನ್ ಹಾಗೂ ಪವಿತ್ರ ಮಾತು. 2 ಬಾರಿ ಕರೆ. ಮಾತನಾಡಿದ್ದು ಜಸ್ಟ್ 16 ಸೆಕೆಂಡ್. ಕಾಲ್ ಲಿಸ್ಟ್ ಡಿಲೀಟ್ ಮಾಡಿರೋದು ಇಬ್ಬರ ಮೊಬೈಲ್ ರಿಟ್ರೀವ್ ವೇಳೆ ಬೆಳಕಿಗೆ. ಕಲಬುರಗಿಯಲ್ಲಿ ಅತಿ ದೊಡ್ಡ ಹನಿ ಟ್ರ್ಯಾಪ್ ಗ್ಯಾಂಗ್ ಆಕ್ಟಿವ್. ಅಮಾಯಕ ಯುವತಿಯರನ್ನ ಬಳಸಿಕೊಂಡು ಸರ್ಕಾರಿ ಅಧಿಕಾರಿಗಳು ಉದ್ಯಮಿಗಳಿಗೆ ಖೆಡ್ಡ. ಹನಿ ಟ್ರ್ಯಾಪ್ ಸಂತ್ರಸ್ತೆಯರಿಂದಲೇ ಸ್ಫೋಟಕ ಮಾಹಿತಿ ಬಹಿರಂಗ. ಬೆಂಗಳೂರು ನಡೆಯುತ್ತಿರೋದೇ ನಮ್ಮಿಂದ ಅಂತ ನಾಲಿಗೆ ಹರಿಬಿಟ್ಟ ಹೊರರಾಜ್ಯದ ಯುವತಿ. ಮೊನ್ನೆ ಆಟೋ ಚಾಲಕನ ವರ್ತನೆ ಖಂಡಿಸುವ ಭರದಲ್ಲಿ ಕನ್ನಡಿಗರಿಗೆ ಅವಾಚ್ಯ ಶಬ್ದ ಬಳಕೆ. ಭಾರಿ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಕ್ಷಮೆ ಕೇಳಿ ವಿಡಿಯೋ ಡಿಲೀಟ್. ಸಹೋದ್ಯೋಗಿಗಳ ವಿರುದ್ಧವೇ ಸಂಚು. ವಲಯ ಅರಣ್ಯಾಧಿಕಾರಿ ವಿರುದ್ಧ 3ನೇ ವ್ಯಕ್ತಿಯಿಂದ ದೂರು. ಭ್ರಷ್ಟ ಅಧಿಕಾರಿ ಪ್ರಸನ್ನ ಸುಬೇದಾರ್ ಅಮಾನತು. ನಿರಂತರವಾಗಿ ಮಳೆಗೆ ಗುಜರಾತ್ ತತ್ತರ. ವಡೋದರದ ವಿಶ್ವಾಮಿತ್ರ ನದಿಯಿಂದ ವಸತಿ ಪ್ರದೇಶಗಳತ್ತ ಬಂದ ಮೊಸಳೆ. ಜನರಲ್ಲಿ ಆತಂಕ. ಕೊನೆಗೂ ಮೊಸಳೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಯಶಸ್ವಿ.